ಬಾಗಲಕೋಟೆ ಜಿಲ್ಲೆ ಶ್ರೀಸಂಗಮೇಶ್ವರ ದೇವಸ್ಥಾನ ಜೀರ್ಣೋದ್ಧಾರವ ಜಾತ್ರಾ ಸಮಿತಿ ಹಾಗೂ ಸಮಸ್ತ ಸದ್ಭಕ್ತ ಮಂಡಳಿ ಹುನಗುಂದ ವತಿಯಿಂದ ದಿನಾಂಕ ಆಗಸ್ಟ್ 18, 2025 ರಂದು ಸಾಯಂಕಾಲ 5 ಗಂಟೆಗೆ ಜರುಗುವ ಪಟ್ಟಣದಾರಾಧ್ಯ ದೈವ ಶ್ರೀಸಂಗಮೇಶ್ವರನ ಜಾತ್ರಾ ಮಹೋತ್ಸವ ನಿಮಿತ್ತ ವಿವಿಧ ಸ್ಪರ್ಧಾ ಕಾರ್ಯಕ್ರಮಗಳು ಹಾಗೂ ದಿನಾಂಕ ಆಗಸ್ಟ್ 16, 2025 ರಂದು ಮಧ್ಯಾಹ್ನ 12:20 ಉಚಿತ ಸಾಮೂಹಿಕ ವಿವಾಹ ಮತ್ತು ಇಷ್ಟಲಿಂಗ ದೀಕ್ಷೆ ಹಾಗೂ ಆಚಾರ ಸಮಾರಂಭವು ಹುನಗುಂದ ಪಟ್ಟಣದ ತಿಮ್ಮಾಪೂರ ರಸ್ತೆ ಬಳಿ ಇರುವ ಶ್ರೀಸಂಗಮೇಶ್ವರ ಸಮುದಾಯ ಭವನದಲ್ಲಿ ಜರುಗುವ ನಿಮಿತ್ತ ದಿನಾಂಕ ಆಗಸ್ಟ್ 12, 2025 ರಂದು ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಶೇಖರಪ್ಪ ಬಾದವಾಡಗಿರ ಅಧ್ಯಕ್ಷತೆಯಲ್ಲಿ ಹಾಗೂ ಸರ್ವ ಸದಸ್ಯರ ಉಪಸ್ಥಿತಿಯಲ್ಲಿ ಶ್ರೀಸಂಗಮೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಸುದ್ದಿಗೋಷ್ಠಿ ಉದ್ದೇಶಿಸಿ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ಅರುಣೋದಯದುದ್ವಿಯರು ಹಾಗೂ ಅಧ್ಯಕ್ಷ ಶೇಖರಪ್ಪ ಬಾದವಾಡಗಿರು ಮಾತನಾಡಿ, ಪ್ರತಿವರ್ಷದಂತೆ ಈ ವರ್ಷವೂ ದಿನಾಂಕ 14 ರಿಂದ ಆಗಸ್ಟ್ 18, 2025 ರವರೆಗೆ 5 ದಿನಗಳ ಕಾಲ ಜರುಗುವ ಕಾರ್ಯಕ್ರಮಗಳಿಗೆ ಅನೇಕ ಶ್ರೀಗಳು ಮತ್ತು ಹರಗುರು ಮತ್ತು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಹಾಗೂ ಅನೇಕ ಗಣ್ಯಮಾನ್ಯರು ಮತ್ತು ದಾನಿಗಳ ಸೇವೆಯಿಂದ ಜರುಗುವ ಸ್ಲೋ ಸೈಕಲ್ ಮೋಟಾರ್ ಸ್ಪರ್ಧೆ, ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ, ಪುರುಷರ ಜಂಗಿ ಕುಸ್ತಿ, ನಾಟಕ ಸೇರಿ ಇತರೆ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು ಜರುಗುವ ಪ್ರಕ್ರಿಯೆಗಳ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ಈ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ನಂತರ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಅವಿರತ ಶ್ರಮ ವಹಿಸಿ ಸೇವೆ ಸಲ್ಲಿಸಿದ್ದಕ್ಕೆ ಧನ್ಯವಾದಗಳು ಸಲ್ಲಿಸಿದರು. ನಂತರ ಹುನಗುಂದ ತಾಲೂಕಿನ ಸಮಸ್ತ ಸದ್ಭಕ್ತರು ಈ 5 ದಿನಗಳ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತನುಮನ ಧನಸೇವೆ ಸಲ್ಲಿಸಿ ಶ್ರೀಸಂಗಮನಾಥನ ಕೃಪೆಗೆ ಪಾತ್ರರಾಗಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಅದೇ ತರನಾಗಿ ಅವತ್ತಿನ ದಿವಸ ಬಸವ ಮಂಟಪದಿಂದ ಉಜ್ಜಯಿನ ಮೆರವಣಿಗೆ ಡೊಳ್ಳು ಕುಣಿತದೊಂದಿಗೆ ಆ ಕಾರ್ಯಕ್ರಮವನ್ನು ನಾವು ಎಲ್ಲರೂ ಕೂಡಿ ಮಾಡೋಣ ಅಂತ ತಮ್ಮೆಲ್ಲರನ್ನು ಕೇಳಿಕೊಳ್ಳುವೆನು. ಅದೇ ತರನಾಗಿ 15ನೇ ತಾರೀಕಿನ ದಿವಸ ಜಾತ್ರೆಯ ನಿಮಿತ್ತವಾಗಿ ಸ್ಲೋ ಸೈಕಲ್ ಮೋಟರ್ ಸ್ಪರ್ಧೆ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡೈತಿ. ಇದಕ್ಕೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನಗಳನ್ನು ಕೊಡಮಾಡ್ಯಾರ. ಆನಂತರ 16ನೇ ತಾರೀಕಿನ ದಿವಸ ಉಚಿತ ಸಾಮೂಹಿಕ ವಿವಾಹ ಹಾಗೂ ಇಷ್ಟಲಿಂಗ ದೀಕ್ಷೆ ಅಂದರೆ ಅಯ್ಯಾಚಾರ ಈ ಕಾರ್ಯಕ್ರಮವನ್ನು ನಮ್ಮ ಸಂಗಮೇಶ್ವರ ಜೀರ್ಣೋದ್ಧಾರ ವತಿಯಿಂದ ಹಮ್ಮಿಕೊಂಡೈತಿ. ಅದಕ್ಕೆ ಈ ಸಾಮೂಹಿಕ ವಿವಾಹಕ್ಕೆ ಮತ್ತು ಅಯ್ಯಾಚಾರಕ್ಕೆ ಎಲ್ಲ ಭಕ್ತಾದಿಗಳು ಬರಬೇಕಾಗಿ ವಿನಂತಿ. ದಿನಾಂಕ 17/8/2000 ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆಯನ್ನು ಇಟ್ಟೈತಿ. ಇದಕ್ಕೂ 3 ಬಹುಮಾನಗಳನ್ನು ಗುಡಿ ವತಿಯಿಂದ ದೇವಸ್ಥಾನದ ವತಿಯಿಂದ ಇಟ್ಟಿರುವುದು. ಆನಂತರ 17ನೇ ತಾರೀಕು ಕಳಸದ ಮೆರವಣಿಗೆ ಲಿಂಗದ ಕಟ್ಟಿಗೆ ಕಳಸ ಬಂದು ಕುಂದಿರುವ ಒಂದು ಕಾರ್ಯಕ್ರಮ. ಅವತ್ತಿನ ದಿವಸ 5 ಗಂಟೆಗೆ ನಾಗರಾಳ ಜಿನ್ನಿಂಗ್ ಫ್ಯಾಕ್ಟರಿಯಿಂದ ದೊಡ್ಡ ಕಳಸವು 8:08ವರೆಗೆ ಲಿಂಗದ ಕಟ್ಟಿಗೆ ನೀಲಗಂಗಾ ದೇವಸ್ಥಾನದಲ್ಲಿ ಕುಂತು 7 ಗಂಟೆಯ ನಂತರ ಲಿಂಗದ ಕಟ್ಟಿಗೆ ಅತಿ ವಿಜೃಂಭಣೆಯಿಂದ ಬರುವುದು. ಆನಂತರ ಅವತ್ತಿನ ರಾತ್ರಿ ವೀರೇಶ್ವರ ನಾಟ್ಯ ಸಂಘ ನಾಲಕ್ವಾಡಿಯವರಿಂದ ದಿವಂಗತ MS ಜೋಶಿ ವಿರಚಿತ ಶೆಟ್ಟಿಯ ಚೆಲ್ಲಾಟ ಸಂಗಮನ ಹಾರಾಟ ಎನ್ನುವ ಒಂದು ಸುಂದರ ಕಾಮಿಡಿ ನಾಟಕವನ್ನು ಅಲ್ಲಿ ಆಡುವರು. ಇದರ ಭಕ್ತಿ ಸೇವೆಯನ್ನು ಶ್ರೀಮತಿ ಭಾಗ್ಯಶ್ರೀ ಆನಂದ್ ರೇವಡಿ ಅಧ್ಯಕ್ಷರು ಪುರಸಭೆಯವರು ಈ ಕಾರ್ಯಕ್ರಮವನ್ನು ಅವರು ನಡೆಸಿಕೊಡುವರು. ಆನಂತರ 18ನೇ ತಾರೀಕಿನ ದಿವಸ ಸಾಯಂಕಾಲ ಮಧ್ಯಾಹ್ನ 2 ಗಂಟೆಯಿಂದ ಎಲ್ಲ ಕಳಸಗಳನ್ನು ತೆಗೆದುಕೊಂಡು ಇಲ್ಲಿ ನಮ್ಮ ಸಂಗಮೇಶ್ವರ ಗುಡಿ ಜಾತ್ರೆ ಗುಡಿ ಹತ್ರ ಬರಬೇಕಾದ್ರೆ ಸುಮಾರು 5 ಗಂಟೆ 5:30 6 ಗಂಟೆ 5:30 ಗಂಟೆ ಆಗುತ್ತೆ.
ಆ ತೇರು ವಿಜೃಂಭಣೆಯಿಂದ ಎಳೆದು ಬಂದ ನಂತರ ರಾತ್ರಿ 10 ಗಂಟೆಗೆ ಶ್ರೀ ಸಂಗಮೇಶ್ವರ ನಾಟ್ಯ ಸಂಘ ಹುಣಗುಂದಿಯವರಿಂದ ಶ್ರೀ ಟಿ.ಆರ್. ಪೂಜಾರ್ ಸಾಕಿ ಹಿರೇಬೋದ್ಯಾಳ್ ಅವರ ವಿರಚಿತ ಧರ್ಮದ ಕಣ್ಣೀರು ಅರ್ಥಾತ್ ಸೇಡಿಗಳಿಂದ ಸೀಮಿತ ಬರಿ ಎಂಬ ರೌದ್ರಮಯ ನಾಟಕವನ್ನು ಶ್ರೀ ಸಂಗಮೇಶ್ವರ ಸಮುದಾಯ ಭವನದಲ್ಲಿ ನಡೆಯುವುದು. ಆ ನಂತರ 19ನೇ ತಾರೀಕು ಜಂಗಿ ಕುಸ್ತಿ. ಈ ಜಂಗಿ ಕುಸ್ತಿ ಸಾಯಂಕಾಲ 5 ಗಂಟೆಗೆ ಒಟ್ಟದ ಕೆರೆಯಲ್ಲಿ ನಡೆಯುವುದು. ಈ ಸಾಮೂಹಿಕ ವಿವಾಹ 16ನೇ ತಾರೀಕಿನ ದಿವಸ ಅವತ್ತಿನ ದಿವಸ ದಿವ್ಯ ಸಾನ್ನಿಧ್ಯವನ್ನ ಪೂಜ್ಯ ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು, ರುದ್ರಸ್ವಾಮಿಗಳು ಹಡಗಲಿ ನರಗುಂದಿ ಮತ್ತು ಸಮ್ಮುಖ ಪೂಜ್ಯ ಶ್ರೀ ವೀರ ಸಂಗಮೇಶ್ವರ ಮಹಾಸ್ವಾಮಿಗಳು ಅರಳಲೆ ಕಟ್ಟಿಮನಿ ಹಿರೇಮಠ ಚಳಿಗೇರಿ, ಪೂಜ್ಯ ಶ್ರೀ ಅಂಬರೇಶ್ವರ ದೇವರು ಕಚ್ಚಿನಮಠ ಹುಣಗುಂದ, ವೇದಮೂರ್ತಿ ಮಹಾತಾಯ ಕಚ್ಚಿನಮಠ ಹುಣಗುಂದ, ಈ ಎಲ್ಲ ಪೂಜ್ಯರ ಒಂದು ಆದೇಶದಂತೆ ಈ ಸಾಮೂಹಿಕ ವಿವಾಹ ನಡೆಯುವುದು. ಗೌರವ ಉಪಸ್ಥಿತರಾಗಿ ಸನ್ಮಾನ್ಯ ಶ್ರೀ ಪಿ.ಸಿ. ಗದ್ದಿಗೌಡರು ಸಂಸದರು, ಬಾಗಲಕೋಟೆ ಮತಕ್ಷೇತ್ರ, ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರು, ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು, ಶಾಸಕರು ಹುಣಗುಂದ ಮತಕ್ಷೇತ್ರ, ಮಾನ್ಯ ಶ್ರೀ ದೊಡ್ಡಗೌಡ ಜಿ ಪಾಟೀಲ್, ಮಾಜಿ ಶಾಸಕರು ಹುಣಗುಂದ ಮತಕ್ಷೇತ್ರ, ಸನ್ಮಾನ್ಯ ಶ್ರೀ ಎಸ್.ಆರ್. ನವಲಿ ರಮಠ್, ಅಧ್ಯಕ್ಷರು ಎಸ್.ಆರ್.ಎನ್. ಫೌಂಡೇಶನ್ ಹುಣಗುಂದ, ಸನ್ಮಾನ್ಯ ಶ್ರೀ ಭಾಗ್ಯಶ್ರೀ ಬಿ. ರೇವಡಿ, ಅಧ್ಯಕ್ಷರು ಪುರಸಭೆ ಹುಣಗುಂದ, ಮಾನ್ಯ ಶ್ರೀಮತಿ ಶಕುಂತಲಾ ಸಂ ಗಂಜಿಹಾಳ್, ಅಧ್ಯಕ್ಷರು ವಿಜಯ ಮಹಾಂತೇಶ್ ಸಹಕಾರಿ ಬ್ಯಾಂಕ್ ಹುಣಗುಂದ, ಸನ್ಮಾನ್ಯ ಶ್ರೀ ಮಹಾಂತೇಶ್ ಸಿ. ಹೊಸೂರ್, ಅಧ್ಯಕ್ಷರು ಪಿಕೆಪಿಎಸ್ ಹುಣಗುಂದ, ಸನ್ಮಾನ್ಯ ಶ್ರೀ ಬಸವರಾಜ್ ಹೊಸೂರ್, ಅಧ್ಯಕ್ಷರು ಬಸವೇಶ್ವರ ಪತ್ತಿನ ಸಹಕಾರ ಸಂಘ ಹುಣಗುಂದ, ಸನ್ಮಾನ್ಯ ಶ್ರೀ ಶಿವಾನಂದ ವಿ. ಕಂಠಿ, ನಿರ್ದೇಶಕರು ವಿಜಯ ಮಹಾಂತೇಶ್ ಸಹಕಾರ ಬ್ಯಾಂಕ್ ಹುಣಗುಂದ, ಮಾನ್ಯ ಶ್ರೀ ರವಿ ಎಂ. ಹುಚ್ಚನೂರ್, ನಿರ್ದೇಶಕರು ವಿಜಯ ಮಹಾಂತೇಶ್ ಸಹಕಾರ ಬ್ಯಾಂಕ್ ಹುಣಗುಂದ, ಮಾನ್ಯ ಶ್ರೀ ಡಾಕ್ಟರ್ ಎಂ.ಎಸ್. ಕಡಪಟ್ಟಿ, ಗೌರವ ಕಾರ್ಯದರ್ಶಿಗಳು ವಿಮಾ ವಿದ್ಯಾವರ್ಧಕ ಸಂಘ ಹುಣಗುಂದ, ಮಾನ್ಯ ಶ್ರೀ ಮಹಾಂತೇಶ್ ಕಮ್ಮವಾರಿ, ನಿರ್ದೇಶಕರು ವಿಜಯ ಮಹಾಂತೇಶ್ ವಿದ್ಯಾವರ್ಧಕ ಸಂಘ ವಿಜಯ ಮಹಾಂತೇಶ್ ಬ್ಯಾಂಕ್ ಹುಣಗುಂದ, ಮಾನ್ಯ ಶ್ರೀ ನೀಲಪ್ಪ ತಪೇಲಿ, ನಿರ್ದೇಶಕರು ವಿಜಯ ಮಹಾಂತೇಶ್ ಬ್ಯಾಂಕ್ ಹುಣಗುಂದ, ಮಾನ್ಯ ಶ್ರೀ ರಾಜ್ಕುಮಾರ್ ಪಾಲ್ವಾಡ್ಗಿ, ನಿರ್ದೇಶಕರು ವಿಮಾ ಬ್ಯಾಂಕ್ ಹುಣಗುಂದ, ಮಾನ್ಯ ಶ್ರೀ ತಿರುಪತಿ ಕುಷ್ಟಗಿ, ನಿರ್ದೇಶಕರು ವಿಮಾ ಬ್ಯಾಂಕ್ ಹುಣಗುಂದ, ಸನ್ಮಾನ್ಯ ಶ್ರೀ ಅಶೋಕ್ ಬಿ. ಶೆಟ್ಟಿ, ಮಾಲೀಕರು ಸಂಗಮೇಶ್ವರ ಪಟೇಲ್ ಎಸ್. ಹುಣಗುಂದ, ಮಾನ್ಯ ಶ್ರೀ ಬಾಬು ಎಂ. ನಾಗರಾಳ್, ನಿರ್ದೇಶಕರು ವಿಮಾ ಬ್ಯಾಂಕ್ ಹುಣಗುಂದ, ಮಾನ್ಯ ಶ್ರೀ ಮಹಾಂತೇಶ್ ಟಿ. ಶಾವಿ, ಪ್ರೊಫೈಟರ್, ಶ್ರೀ ವೆಂಕಟೇಶ್ವರ ಸಾರಿ ಸೆಂಟರ್ ಹುಣಗುಂದ, ಶ್ರೀ ಜಡೇಶ್ವರ ಕ್ಲಾಸ್ ಸೆಂಟರ್ ಹುಣಗುಂದ, ಸನ್ಮಾನ್ಯ ಶ್ರೀ ನೂರ್ ಸಾಬ್ ರೋಣದ, ಅಧ್ಯಕ್ಷರು ತಾಲೂಕಾ ಮುಸ್ಲಿಂ ನೌಕರ ಸಂಘ ಹುಣಗುಂದ, ಮಾನ್ಯ ಶ್ರೀ ಎಸ್. ಅಂಗಡಿ, ತಾಲೂಕು ವೈದ್ಯಾಧಿಕಾರಿಗಳು, ಸರ್ಕಾರಿ ಆಸ್ಪತ್ರೆ ಹುಣಗುಂದ, ಮಾನ್ಯ ಶ್ರೀ ಪ್ರದೀಪ್ ಕುಮಾರ್ ಹಿರೇಮಠ್, ತಹಶೀಲ್ದಾರ್ ಹುಣಗುಂದ, ಸನ್ಮಾನ್ಯ ಶ್ರೀ ಸುನೀಲ್ ಸೌದಿ, PSI CPI ಹುಣಗುಂದ, ಸನ್ಮಾನ್ಯ ಶ್ರೀ ಸಿದ್ದಾರೂಢ ಆಲದಕಟ್ಟಿ, PSI ಹುಣಗುಂದ, ಈ ಎಲ್ಲ ಮಹನೀಯರು ಈ ಸಾಮೂಹಿಕದಲ್ಲಿ ಭಾಗವಹಿಸುವರು. ಕಾರಣ ಭಕ್ತಾದಿಗಳು ಯಾವುದೇ ರೀತಿಯ ತೊಂದರೆ ಆಗಲಾರ್ದಂಗೆ ನೀವೆಲ್ಲ ಸಹಕಾರ ನೀಡ್ತೀರೋ ಅನ್ನೋ ಭರವಸೆ ನಮ್ಮ ಸಂಸ್ಥೆಗಿದೆ. ಅವತ್ತಿನ ದಿವಸ ಪ್ರಸಾದದ ವ್ಯವಸ್ಥೆ ಕೂಡ ಇರ್ತದೆ ಸಾಮೂಹಿಕ ಲಗ್ನ ದಿವಸ. ಆನಂತರ 18ನೇ ತಾರೀಕಿನ ದಿವಸ ಜಾತ್ರೆಯ ದಿವಸ ಪ್ರತಿ ವರ್ಷದಂತೆ ಈ ವರ್ಷವೂ ಯಾರೂ ಕುಲಾಲ ಬಣ್ಣ ಏನೂ ಧರಿಸಬಾರ್ದು. ಯಾಕಂದ್ರೆ ಈಗ 3-4 ವರ್ಷ ಆಗ್ತದೆ ಇದನ್ನೆಲ್ಲರೂ ಆಚರಿಸ್ಕೊಂಡು ಬಂದಿರಿ, ಪಾಲಿಸ್ಕೊಂಡು ಬಂದಿರಿ. ಅದಕ್ಕೆ ಈ ಸರನು ಕೂಡ ಯಾವುದೇ ರೀತಿಯ ಗುಲಾಲ್ ಆಗಲಿ, ಬಣ್ಣ ಆಗಲಿ, ಮಿಂಚಾಗಲಿ ಯಾವುದನ್ನು ಕೂಡ ನೀವು ಆಡಬಾರ್ದಂತೇಳಿ ಎಲ್ಲ ಭಕ್ತರಲ್ಲಿ ನಾನು ಕೇಳ್ಕೊಳ್ತೇನೆ. ಕೂಡ ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಅದಕ್ಕೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ನಾನು ಬೇಡಿಕೊಳ್ಳುವೆನು. ಈ ಕಾರ್ಯಕ್ರಮವನ್ನು ನಮ್ಮ ಕಮಿಟಿಯವರು ಎಲ್ಲರೂ ಸೇರಿ ಶ್ರೀ ಶೇಖರಪ್ಪ ಗುರಪ್ಪ ಬಾದವಡಿಗೆ ಅಧ್ಯಕ್ಷರು, ಈಶ್ವರಪ್ಪ ಬಸವಂತಪ್ಪ ಹವಾಲ್ದಾರ್ ಉಪಾಧ್ಯಕ್ಷರು, ಅರುಣೋದಯ ಶರಣಬಸಪ್ಪ ದುಗ್ಗಿ ಕಾರ್ಯದರ್ಶಿ, ಬಸವಂತಪ್ಪ ಈರಪ್ಪ ಕುಂಟೋಜಿ ಕೋಶಾಧ್ಯಕ್ಷರು, ಹನುಮಂತಗೌಡ ಭೀಮನಗೌಡ ಬೆಳಕೊಂಡ ನಿರ್ದೇಶಕರು, ರಾಮನಗೌಡ ಸೋಮನಗೌಡ ಬೆಳ್ಳಿಯಾಳ್ ನಿರ್ದೇಶಕರು,
ಬಸವರಾಜ ಮಾದೇವಪ್ಪ ಜಮಾದಾರ್ ನಿರ್ದೇಶಕರು, ಸಂಗನಗೌಡ ಜ್ಞಾನಗೌಡ ಬೆಳಕುಂಟೋಡಿ ನಿರ್ದೇಶಕರು, ತಿರುಮಲ್ಲಪ್ಪ ಈರಪ್ಪ ಹಳಪಟ್ಟಿ ನಿರ್ದೇಶಕರು, ವೀರೇಶ್ ತಿರಿಯಪ್ಪ ಅಂಗಡಿ ನಿರ್ದೇಶಕರು, ನಂದಪ್ಪ ಸಂಗಪ್ಪ ಬಾರ್ಕೇರ್ ನಿರ್ದೇಶಕರು, ನಾರಾಯಣ್ ಸೂರ್ಯಕಾಂತ್ ಕುರ್ಕುಂಟ ನಿರ್ದೇಶಕರು, ಬಸಪ್ಪ ಭೀಮಪ್ಪ ಮಂದಾಲಿ ನಿರ್ದೇಶಕರು, ಅಡಿವಪ್ಪ ಮುದುಕಪ್ಪ ಅವಾರಿ ನಿರ್ದೇಶಕರು, ಅಪ್ಪು ರಾಮಪ್ಪ ಆಲೂರ್ ನಿರ್ದೇಶಕರು, ಮಲ್ಲಪ್ಪ ಹನುಮಂತಪ್ಪ ಅಂಟ್ರದಾನಿ ನಿರ್ದೇಶಕರು, ಬಸಪ್ಪ ಶಿವಪ್ಪ ಹೊಸೂರ್ ನಿರ್ದೇಶಕರು, ಕೃಷ್ಣ ಬಸಪ್ಪ ಜಾಲಿಹಾಳ್ ನಿರ್ದೇಶಕರು, ವಿರೂಪಾಕ್ಷ ನಿಂಗಪ್ಪ ಬಿಳಿಗಿ ನಿರ್ದೇಶಕರು, ಚಂದ್ರಗೌಡ ಪಾನಪ್ಪ ಹಗೆದಾಳ್ ನಿರ್ದೇಶಕರು, ಮುತ್ತು ಸೋಮಪ್ಪ ಕುರ್ಗಾನವ್ರು ಕಾಕೊಂಡು ಈ ಎಲ್ಲ ಮಹನೀಯರು ಸುಮಾರು 7 ತಿಂಗಳಿಂದ ಪ್ರತಿಯೊಂದು ಮನೆಗೂ ನಾವು ದೇಣಿಗೆಗಾಗಿ ಅಡ್ಡಾಡಿವಿ. ಅದೆಲ್ಲ ತಮಗೆ ಗೊತ್ತೈತಿ. ಅದಕ್ಕೆ ಯಾವುದೇ ರೀತಿಯ ತೊಂದರೆ ಆಗಲಾರ್ದಂಗೆ ಈ ಸಾಮೂಹಿಕ ವಿವಾಹ ಆಯಿತು, ವಿವಿಧ ಕಾರ್ಯಕ್ರಮಗಳನ್ನಾಯಿತು, ಆ ನಂತರ ಜಾತ್ರೆಯನ್ನಾಯ್ತು, ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನೀವೆಲ್ಲರೂ ಭಕ್ತಾದಿಗಳು ಬಂದು ನೆರವೇರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಸಂಸ್ಥೆಯ ಚೇರ್ಮನ್ ಒಂದೆರಡು ಮಾತು ಮಾತಾಡ್ತಾರೆ. ಕಾರ್ಯದರ್ಶಿ ಅರುಣೋದಯ ಬುದ್ಧಿ ಅವರು ಎಲ್ಲ ವಿಷಯಗಳನ್ನು ತಮ್ಮ ಮುಂದೆ ಪ್ರಸ್ತಾವನೆ ಮಾಡಿದರು. ಅದೇ ತರನಾಗಿ ಎಲ್ಲ ಕಾರ್ಯಕ್ರಮಗಳು ಪ್ರತಿ ದಿವಸ ಯಾವ ಕಾರ್ಯಕ್ರಮಗಳನ್ನು ಮಾಡಬೇಕು, ಸರ್ವ ಭಕ್ತಾದಿಗಳು ಕೂಡ ಈ ರೀತಿ ಸಹಾಯ ಸಹಕಾರ ಎಲ್ಲವನ್ನು ಅನುಕೂಲ ಮಾಡ್ಯಾರ. ಜಾತ್ರೆಯ ನಿಮಿತ್ತವಾಗಿ ಆದಂತಹ ಯಾವುದೇ ಗಲಾಟೆ ಹೋದರೆ ಆಗಲಾರದಂತೆ ಎಲ್ಲರೂ ಭಕ್ತಾದಿಗಳು ಇದನ್ನು ನೆರವೇರಿಸಿಕೊಡ್ಬೇಕಂತ ನಮ್ಮಲ್ಲಿ ನಮ್ಮ ಕಮಿಟಿ ವತಿಯಿಂದ ಈ ರೀತಿ ಕಳಕಳಿಯ ವಿನಂತಿ ಮಾಡಿಕೊಂಡು, ಜಾತ್ರೆಯು ಈ ರೀತಿ ಯಾವ ತರನಾಗಿ ನಡೆದೈತಿ, ಎಂದೂ ನಮಗೆ ರೀತಿ ಯಾವುದೂ ಕುಂದು ಕೊರತೆಗಳು ಬರಲಾರದಂತೆ ಎಲ್ಲ ಭಕ್ತರು ಒಳ್ಳೆಯ ಅನುಕೂಲತೆಯನ್ನು ಮಾಡಿ ಜಾತ್ರೆಯನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ. ಅದೇ ತರನಾಗಿ ಈ ವರ್ಷವೂ ಕೂಡ ಈ ರೀತಿ ನೆರವೇರಿಸಿಕೊಂಡು ಹೋಗಬೇಕಂತ ನನ್ನ ಕಳಕಳಿಯ ಮನವಿ. ಇಷ್ಟಲಿಂಗ ಪೂಜೆಗೆ ಎಷ್ಟು ಮಂದಿ ನೋಂದಾಯಿಸ್ಕೊಳ್ತಾರೆ? 8 ಸ್ವಾಮಿಗಳು. ಇದು ನೋಂದಾವಣಿಗೆ ಸಮಯ ಎಷ್ಟು ಇದು ಕೊಟ್ರಿ? ಇದಕ್ಕೆ ಕಾಲಾವಧಿ ಅಂದ್ರೆ ಆ ಕಾರ್ಯಕ್ರಮಕ್ಕೆ ಬರೋರಿಗೆ ನೋಂದಾವಣಿಗೆ ಒಂದು ಕಾಲಾವಧಿ ಕೊಟ್ಟಿದ್ದು 12 ಗಂಟೆ ಸ್ವಾಮಿಗಳು ಎಲ್ಲ ಮುಗಿದ್ವಿ. ಮೆರವಣಿಗೆ ಊರೊಳಗೆ ಮೆರವಣಿಗೆ ಅಲ್ಲಿ ನಮ್ಮ ಸಂಮೇಶ್ವರ ಸಮುದಾಯವನ್ನು ಬಂದು ಅಲ್ಲಿ ಕಾರ್ಯಕ್ರಮ ಅದ್ರದ್ದು ಅಲ್ರಿ. ಈಗ ನೋಂದಾಯಿಸ್ಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಿದ್ದು ಇವತ್ತು ಮುಗಿದು. ಈಗ ಕೊಂಡದ ಕೆರೆದೊಳಗೆ ಅಲ್ಲಿ ನೀರು ಎಲ್ಲಿ ಸ್ಥಳ ಎಲ್ಲಿ ಕೊಂಡದ ಕೆರೆ ಅಂತೀರಿ, ಅಲ್ಲಿ ಜಂಗಿ ಕುಸ್ತಿ ಆಡಕ್ಕೆ ಎಲ್ಲಿ ಸ್ಥಳ ನಿಗದಿ ಮಾಡಿರಿ? ಅದನ್ನ ಅಂದ್ರೆ ಕಾಯಂ ಇದನ್ನ ಕೊಂಡದ ಕೆರೆನ ಅಂತ ಹಾಕೊಂಡು ಬಂದಿವಿ. ಇದನ್ನ ಆಡ್ಸೋದು ನಮ್ಮ ಸಮುದಾಯ ಭವನದ ಹಿಂಭಾಗ, ಅಲ್ಲಿ ಕುಸ್ತಿ ಆಡ್ಸೋದು. ಈಗ ಅಲ್ಲಂದ್ರೆ ಈಗ ಎಲ್ಲರಿಗೂ ಸ್ವಾಭಾವಿಕ ಕೊಂಡದ ಕೆರೆ ಅಂದ್ಮೇಲೆ ಅಲ್ಲಿ ಎಲ್ಲ ಗಲೀಜು ನೀರು ಎಲ್ಲ ನಿಂತು ಬಿಡುತ್ತೆ. ಅದಕ್ಕೆ ಸ್ಥಳ ಬೇಕಲ್ಲ, ಅದ್ರ ಸಲುವಾಗಿ. ಈಗ ಸ್ಪರ್ಧೆಗಳು ಹಮ್ಮಿಕೊಂಡಿರಲ್ಲ ಅಲ್ರಿ, ಈಗ ಅವ್ರಿಗೆ ನೋಂದಾಯಿಸ್ಕೊಳ್ಳಕ್ ಅವ್ರಿಗೆ ಅವಕಾಶ ಅದನ್ನು ಇವತ್ತಲ್ಲ ಅಷ್ಟೇನ್ರಿ? ಆ ದಿವಸ ಏನೇನು ಆಟ ಅದಾವಲ್ಲ ಅವತ್ತಿನ ದಿವಸ ಅವ್ರ ಹೆಸರು ನೋಂದಾಯಿಸ್ಬೋದು. ಟೈಮ್ ಕೊಡ್ತೀವಿ, ಆ ಟೈಮ್ ಒಳಗಾಗಿ ಹೆಸರು ನೋಂದಾಯಿಸ್ಬೋದು. ಆ ಟೈಮ್ ಒಳಗೆ ಅವ್ರ ಹೆಸರು ನೋಂದಾಯಿಸಿದ್ರೆ ಎಷ್ಟು ಮಂದಿ ಸ್ಪರ್ಧಾಳುಗಳು ಭಾಗವಹಿಸಿರ್ತಾರೆ, ಅದ್ರ ಮೇಲೆ ಕಾರ್ಯಕ್ರಮ ಚಲೋ.